ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿಮುನಿಗಳ ಋಷಿಕೆಯರ ಒಂದು ಆತ್ಮಚರಿತ್ರೆ ಹಾಗೂ ಅವರ ಆತ್ಮೋದ್ಧಾರದ ಕಥೆಗಳನ್ನು ಕೇಳ್ತಾ ಬರ್ತಿದ್ದೇವೆ. ಕಥ್ಯತೆ ಇತಿ ಕಥಾ. ಕಥ್ಯತೆ ಅಂದರೆ ವೇದೆ, ರಾಮಾಯಣೆ, ಮಹಾಭಾರತೆ ಎಲ್ಲ ಕಡೆಯಲ್ಲಿ ಹೇಳಿದ್ದಕ್ಕೆ ನಾವು ಕಥಾ ಅಂತೀವಿ. ಕಥಾ ಅಂದರೆ ಏನು ಅಂತ ತಿಳಿಬೇಕು. ಹಿಂದೆ ಏನೋ ಕಲ್ಪನೆಗೆ ಇದ್ದದ್ದನ್ನ ಕಥಾ ಅಂತ ಕರೆಯೋದಿಲ್ಲ, ನಾವು ಎಲ್ಲದಕ್ಕೂ ಕಥಾ ಅಂತಲೇ ಕರಿತೀವಿ. ಆದರೆ ಶಾಸ್ತ್ರ ಹೇಳುತ್ತೆ ಕಥ್ಯತೆ ಇತಿ ಕಥಾ. ಎಲ್ಲಿ ವೇದೆ, ರಾಮಾಯಣೆ, ಮಹಾಭಾರತೆ, ಭಾಗವತೆ ಎಲ್ಲೆಲ್ಲಿ ಹೇಳಿದ್ದಾರೆ ಆ ಆತ್ಮಚರಿತ್ರೆಗಳನ್ನು, ಭಾಗವತರ ಚರಿತ್ರೆಗಳನ್ನು, ಅದಕ್ಕೆ ಕಥಾ ಅಂತ ಕರಿತೇವೆ. ಹೀಗೆ ನಾವು ನಮ್ಮ ಜೀವನದಲ್ಲಿ ನಮಗೆ ಒಂದು ದೌರ್ಬಲ್ಯ ಇದೆ, ನಮಗೆ ಇದು ಸುಖ ಇದು ದುಃಖ ಅನ್ನುವಂಥ ಬೇರೆ ಬೇರೆ ಒಂದು ಭಾವನೆಗಳು ಬರ್ತಾ ಹೋಗುತ್ತೆ. ಸುಖದಲ್ಲಿ ನಮಗೆ ಸಂತೋಷವಾಗತ್ತೆ, ದುಃಖ ಬಂದಾಗ ಅತ್ಯಂತ ಕುಗ್ಗಿ ಹೋಗ್ತೇವೆ. ಆದರೆ ಸಮಸ್ಥಿತಿಯಲ್ಲಿ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಏನೇ ಆಗಲಿ, ಯಾವುದೇ ಲಾಭಾಲಾಭವು ಜಯಾಜಯವು, ಯಾವುದೇ ಬರಲಿ ನೀನು ಸಮಾನವಾಗಿರು. ಆ ಕೃಷ್ಣ ಏನೋ ಹೇಳ್ದ, ಆದರೆ ಅದನ್ನು ಯಾವ ರೀತಿ ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬೇಕು, ಬೇರೆ ಬೇರೆಯಾಗಿ ಅನುಭವ ಆಗ್ತಿದೆಯಲ್ಲ. ಅಂದರೆ ಗುರುಗಳು ಈಗ ನೋಡಿ, ಉಪಾಯವಾಗಿ ಮುಖ್ಯ ರಸ್ತೆಯಲ್ಲಿ ಹೋಗುವುದಕ್ಕೆ ತುಂಬ ದೂರ ಆಗುತ್ತೆ, ಆದರೆ ಒಳಗಡೆ ಒಂದು ಸಂಧಿ ರೋಡಿದರಿ, ಅದರಿಂದ ಬನ್ನಿ, ಸ್ವಲ್ಪ ಕಷ್ಟ ಆಗತ್ತೆ, ಆದರೂ ಅದರಿಂದ ಹೋದಾಗ ನಾವು ಗುರಿಯನ್ನು ಬೇಗ ತಲುಪಬಹುದು ಅಂದಾಗ ನಾವು ಯಾವುದೋ ಅನ್ಯಥಾ ಮಾರ್ಗವಲ್ಲ, ಸುಳಿವಿನ ಹಾದಿ. ಹೇಗೆ ಸುಳಾದಿ ಅಂತ ಹೇಳ್ತೀವಲ್ಲ, ಸುಳಾದಿ ಅಂದರೆ ಸುಳುವಿನ ಹಾದಿ. ನಮಗೆ ಮುಖ್ಯ ರಸ್ತೆಯಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ವ್ಯಾಸ ಮಾರ್ಗದಲ್ಲಿ ಹೋಗೋಕೆ ಆಗೋದಿಲ್ಲ ಅಂದಾಗ ದಾಸ ಮಾರ್ಗ ಬಂತು. ಅದು ಸ್ವಲ್ಪ ಕಠಿಣತರವಾಗೇ ಇದೆ. ಈಗ ನೋಡಿ, ನಾವು ಸುಳುವಿನ ಹಾದಿಯನ್ನು ಹಿಡಿದುಕೊಂಡು ಹೋದಾಗ ನಮಗೆ ಒಂದು ಮುಖ್ಯ ಹಾದಿಯಲ್ಲಿ ನಮಗೆ ಹೇಗೆ ಇರುತ್ತೋ ರೋಡು ಹಾಗಿರೋದಿಲ್ಲ. ಹಾಗೆ ಎಲ್ಲ ಥರದಲ್ಲಿ ನಾವು ಆ ಒಂದು ಶಕ್ತಿಯನ್ನು ಮಾನಸಿಕವಾಗಿ, ದೈಹಿಕವಾಗಿ ಗುರುಗಳು ನಮ್ಮ ಕೈ ಹಿಡಿದು ನಡೆಸ್ತಾರೆ. ಅದಕ್ಕಾಗಿ ಈ ಒಂದು ದೊಡ್ಡ ಪ್ರಯತ್ನವಾಗಿದೆ. ನಮಗೆ ಸುಖವಾಗಲಿ ದುಃಖವಾಗಲಿ, ನಾನು ನಿನ್ನೆ ಹೇಳಿದಂತೆ ಯಾವುದೇ ಆಗಲಿ, ಆ ಒಂದು ಇವ್ರು ಹೇಳ್ತಾನಲ್ಲ, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಸಾಧನ ಸಂಪತ್ತು, ನಾವೆಲ್ಲ ಬಡವರು, ಸಾಧನೆಗೆ ಸಂಪತ್ತು ಬೇಕು, ಇಂದ್ರಿಯ ಸಂಪತ್ತು ಬೇಕು, ವಾಕ್ ಸಂಪತ್ತು ಬೇಕು, ಶಬ್ದ ಸಂಪತ್ತು ಬೇಕು, ಎಲ್ಲದರಿಂದ ನಾವು ದರಿದ್ರರಾಗಿದ್ದೇವೆ. ಆಗ ನಮ್ಮ ಗುರುಗಳು ನಮ್ಮನ್ನು ಕೈ ಹಿಡಿದು ನಮಗೆ ಆದದ್ದೆಲ್ಲ ಒಳಿತೇ ಆಯಿತು ಅಂತನ್ನೋದನ್ನು, ನೀವು ಸುಖ ದುಃಖಗಳ ಬಗ್ಗೆಯೇ ಗಮನ ಕೊಡಬೇಡಿ, ಜೀವನದಲ್ಲಿ ದೇವನ ಬಗ್ಗೆ ಗಮನ ಕೊಡಿ. ಆಗ ದೇವನ ಬಗ್ಗೆ ಗಮನ ಕೊಡ್ತಾ ಇದೆಲ್ಲವೂ ನಮಗೆ ಒಂದು ರೀತಿಯಲ್ಲಿ ಆಯ್ತು ಬಿಡಪ್ಪ, ಸುಖ ಬಂತ ಅದಕ್ಕೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಹೋಗೋಣ, ದುಃಖ ಬಂತ ಅದರಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಜೀವನ ಸಾಗಿಸೋಣ ಅನ್ನುವಂತಹ ಒಂದು ದೊಡ್ಡ ಪ್ರಮುಖವಾದಂತಹ ಸಂಪತ್ತು ನಮಗೆ ಸಿಗತ್ತೆ. ಅದಕ್ಕಾಗಿ ನಾವು ಈ ರೀತಿಯ ವರಶಾಪಗಳಲ್ಲಿ ಋಷಿಮುನಿಗಳ ಒಂದು ಚಿಂತನೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 89ನೇ ಒಂದು ಚಿಂತನೆಗೆ ಬಂದಿದೆ. ಅಂದರೆ ನಿಜವಾಗಿ ನಾವು ಮುಖ್ಯ ರಸ್ತೆಯಲ್ಲಿ ಹೋಗಿದ್ರೆ ಇಷ್ಟು ದೂರ ತಲುಪ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಆದರೆ ಗುರುಗಳು ನಮ್ಮನ್ನು ಕೈ ಹಿಡಿದು ತಾವು ನಡೆದಂತಹ ಮಾರ್ಗದಲ್ಲಿ ತಮ್ಮ ಕೂಸು ನಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ತಮ್ಮ ಶಕ್ತಿಯನ್ನ ನಮಗೆ ಕೊಟ್ಟು ನಮ್ಮನ್ನ ನಡೆಸಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಮಹಾಭಾರತದ ಒಂದು ಪ್ರಸಂಗ, ಕರ್ಣನಿಗೆ ಒಬ್ಬ ಬ್ರಾಹ್ಮಣನಿಂದ ಶಾಪ ಬರುತ್ತೆ. ಅದು ಒಂದು ಪ್ರಸಂಗ. ಕರ್ಣನಿಗೆ ಒಂದು ದಿನ ಕರ್ಣ ಶಬ್ದವೇದಿ, ಎಲ್ಲಿ ಪರಶುರಾಮರಲ್ಲಿ ಕಲ್ತಿದ್ದಂತಹ ಕರ್ಣ ಶಬ್ದವೇದಿ ಅಂತಂದ್ರೆ ಯಾವ ಶಬ್ದ, ದಶರಥ ಮಹಾರಾಜನಲ್ಲೂ ನಾವು ಕೇಳ್ತೇವೆ, ಶಬ್ದ ಬಂದ ಕಡೆಗೆ ಗುರಿ ಇಟ್ಟು ಹೊಡೆದು ಆ ಒಂದು ಶಬ್ದವೇದಿ ಅಂತ ಅನ್ನುವಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿರ್ತಾನೆ. ಆ ಶಬ್ದ ಬಂದ ದಿಕ್ಕಿಗೆ ಬಾಣ ಹೊಡೆಯುವ ವಿದ್ಯೆಯ ಅಭ್ಯಾಸ ಮಾಡ್ತಾ ಇದ್ದ. ಇನ್ನೂ ಅಭ್ಯಾಸದಲ್ಲಿ ಇದ್ದಾಗ ಒಂದು ಸಲ ಏನಾಗತ್ತೆ, ಒಂದು ದಿಕ್ಕಿನಿಂದ ಶಬ್ದ ಬರುತ್ತೆ. ಆ ಶಬ್ದ ಬಂದಾಗ
ಅದು ಏನು ಯಥಾ ಚಿಂತನೆ ಮಾಡದೆ, ಯಾವ ರೀತಿಯ ಶಬ್ದ ಇರ್ಬೋದು, ಅದು ಪ್ರಾಣಿಯ ವಸ್ತುವ ಏನೂ ಯೋಚನೆ ಮಾಡದೆ ಕರ್ಣ ಏನು ಮಾಡ್ತಾನೆ, ಬಾಣ ಪ್ರಯೋಗ ಮಾಡಿಬಿಟ್ಟ. ಕರ್ಣ ಬಾಣ ಬಿಟ್ಟಿದ್ದಾನೆ. ಆ ಶಬ್ದದ ಒಂದು ಇದನ್ನು ತಿಳಿದುಕೊಂಡು ಮುಂದೆ ಹೋದಾಗ ಅಲ್ಲಿ ಒಂದೊಬ್ಬ ಬ್ರಾಹ್ಮಣನಿಗೆ ಸೇರಿದಂತಹ ಹಸುವಿನ ಕರುವಿಗೆ ಅದು ಬಡೆದು ಹೋಗಿದೆ. ಆ ಕರು ಕ್ಷಣ ಮಾತ್ರದಲ್ಲಿ ಹತವಾಗಿ ಬಿಡತ್ತೆ. ಅದನ್ನು ನೋಡಿದಂತಹ ಬ್ರಾಹ್ಮಣ, ನೋಡಿ, ಬ್ರಾಹ್ಮಣನಿಗೂ ನೋವಾಯಿತು, ಹಸುವಿಗೆ ನೋವಾಯಿತು, ಕರು ಪ್ರಾಣ ಬಿಟ್ಟಿದೆ. ಗೋಬ್ರಾಹ್ಮಣ ಹಿತಾಯ ಚ ಅಂತ ಭಗವಂತನಿಗೆ ಹೇಳ್ತೇವೆ. ಗೋವಿಗಾಗಲಿ ಬ್ರಾಹ್ಮಣರಿಗಾಗಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಂದನೆ ಮಾಡಿದರೆ ನಾವು ಹಿಂದೆ ಎಲ್ಲ ಬೇಕಾದಷ್ಟು ಬಾರಿ ಕೇಳ್ತೇವೆ. ಯಾಕೆ ಅಷ್ಟವಸುಗಳಿಗೆ ಶಾಪ ಬಂತು? ಭೀಷ್ಮಾಚಾರ್ಯರು 8 ಒಂದು ಜನನ ಮರಣಗಳ ದುಃಖವನ್ನ ಯಾಕೆ ಅನುಭವಿಸಿದ್ರು ಅಂದ್ರೆ, ಆ ವಸುವಾಗಿದ್ದಾಗ ಹಸುವನ್ನ, ನಂದಿನಿಯನ್ನ ಕರೆದುಕೊಂಡು ಬರ್ಬೇಕಾದ್ರೆ ಮುಳ್ಳುಗಳಂತೆ ಇದ್ದಂತಹ ಕೋಲಿನಲ್ಲಿ ಬಾ ಅಂತ ಹೇಳಿ ನಾವು ಜೋರಾಗಿ ಸಹಿತ ಹಸುವನ್ನ ಕೂಗಬಾರದಂತೆ, ಹಸುವನ್ನ ಮೈ ಮುಟ್ಟಿ ಸಮಾಧಾನಕರವಾಗಿ ಒಂದು ಮಗುವನ್ನ ಹೇಗೆ ಲಾಲಿಸಿ ಪಾಲಿಸಿ ಮುಂದೆ ಕರೆದುಕೊಂಡು ಹೋಗ್ತೀವೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಗೋವಿಗೂ ಬ್ರಾಹ್ಮಣನಿಗೂ ಅಪರಾಧವಾಗೋಗಿದೆ ಕರ್ಣನಿಂದ. ಆಗ ಬ್ರಾಹ್ಮಣನಲ್ಲಿ ನಿಂತ ಭಗವಂತ ತತ್ಕ್ಷಣದಲ್ಲಿ ಹೇಳ್ತಾನೆ, ಅಸಹಾಯಕ ಸ್ಥಿತಿಯಲ್ಲಿ ಇದ್ದು ಕರು ನೋಡಿ, ಹಸುವಾಗಿಲ್ಲ ಇನ್ನು, ತನ್ನ ತಾಯಿಯ ಮೇಲೆ ಅವಲಂಬನೆ ಮಾಡಿಕೊಂಡು ಹಸು ಇದೆ. ಹಸುವಿನ ಮೇಲೆ ಅವಲಂಬನೆ ಮಾಡಿಕೊಂಡು ಕರು ಇದೆ. ಕರುವಿನಲ್ಲಿ ಮುಖ್ಯ ಪ್ರಾಣ ದೇವರ ಸನ್ನಿಧಾನವಿದೆ. ನಾವು ಅದಕ್ಕೆ ನೋಡಿ, ಆ ಕರು ಅಂತಂದ್ರೆ ಎಂತಹ ಮುದ್ದಾಗಿರುತ್ತೆ ಅಂದ್ರೆ, ಕರುವನ್ನ ನೋಡಿದ್ರೆ ಎಲ್ಲರಿಗೂ ಒಂದು ಆಕರ್ಷಣೆ ಆಗುತ್ತೆ. ಏನೋ ಒಂದು ಮನಸ್ಸಿಗೆ ನಮ್ಮ ಮಗು ಏನೋ ಅನ್ನೋ ಅಂತಹ ಪ್ರೀತಿ ಬರುತ್ತೆ. ಅದು ನಾವು ಒಬ್ರು ತೋರಿಸ್ತೀವಿ, ಒಬ್ರು ತೋರಿಸೋದಿಲ್ಲ ಅಷ್ಟೇ. ಆಗ ಆ ಒಳಗಿದ್ದ ಬ್ರಾಹ್ಮಣನಲ್ಲಿರ್ತಕ್ಕಂಥ ಭಗವಂತ ಹೇಳ್ತಾನೆ, ಕರು ಇನ್ನೂ ಹಸುವಾಗಿಲ್ಲ, ಅಂತಹ ಸ್ಥಿತಿಯಲ್ಲೇ ನೀನು ಈ ಕರುವನ್ನ ಕೊಂದಿದ್ಯಾ, ಆದ್ರಿಂದ ನಿನ್ನ ರಥ ಭೂಮಿಯಲ್ಲಿ ಹೂತು ಹೋಗಲಿ. ಅಂದ್ರೆ ನಿನ್ನ ರಥ ಅಂತಂತ ಹೇಳಿದ್ರೆ, ನೀನು ಯುದ್ಧ ಪ್ರಸಂಗದಲ್ಲಿ ಗೆಲ್ಲಲೇಬೇಕು ಅಂತ ಹೊರಟಾಗ ನಿನ್ನ ಒಂದು ಏನು, ನೀನು ಅಸಹಾಯಕ, ನೀನು ರಥದಲ್ಲಿ ಇದೆಯಾ ಅಂದಮೇಲೆ ರಥದ ಮೇಲೆ ನೀನು ಡಿಪೆಂಡ್ ಆಗಿರ್ತೀಯ. ರಥ ಎಷ್ಟು ವೇಗವಾಗಿ ಹೋಗ್ತಿರುತ್ತೋ ಅಷ್ಟು ವೇಗವಾಗಿ ಅವನ ಚಲನೆ ಆಗ್ತಾ ಇರುತ್ತೆ, ಒಳಗೆ ಕೂತಂತಹ ಆ ಒಂದು ವ್ಯಕ್ತಿಯ ಚಲನೆ. ಹಾಗೆ ನಿನಗೆ ಏನು ಸಹಾಯಕವಾಗಿರ್ತಕ್ಕಂತಹ ಒಂದು ಇದೆಯೋ ಅದು ಆ ಒಂದು ಭೂಮಿಯಲ್ಲಿ ಹೂತು ಹೋಗಲಿ. ನೀ ಹೇಗೆ ಇವಾಗ ಕರುವನ್ನ ಮಣ್ಣು ಮಾಡುವಂತಹ ಪರಿಸ್ಥಿತಿ ನೀನು ಮಾಡಿದೆಯೋ ಅದಕ್ಕೆ ನಿನಗೂ ಹಾಗೆಯೇ ಆಗಲಿ ಅಂತ ಹೇಳಿ ಬ್ರಾಹ್ಮಣ ಶಾಪ ಕೊಟ್ಟು ಬಿಡ್ತಾನೆ. ಅದರಂತೆ, ಇಲ್ಲಾಂದ್ರೆ ಕರ್ಣ ಅತಿರಥ ಮಹಾರಥ, ಶೂರರಲ್ಲಿ ಶೂರ, ಅಂಥವನ ರಥ ಹುದುಗಿ ಹೋಗಿದೆ. ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಈಗ ಬಾಣ ಬಿಡು ಅವನಿಗೆ, ಯಾಕೆಂದ್ರೆ ಇಷ್ಟೆಲ್ಲ ಜನರ ಶಾಪ ಇದೆ. ನಿನ್ನೆಯಲ್ಲೂ ನಾವು ನೋಡಿದ್ವಿ ಈ ಶಾಪ ಹೇಗೆ. ಆ ಬ್ರಾಹ್ಮಣನಲ್ಲಿ ನೋಡಿ, ಪರಶುರಾಮರಲ್ಲಿ ಮಾಡಿದಂತಹ ಶಿಷ್ಯತ್ವ ಹಾಗಾದ್ರೆ ಏನೂ ಕೆಲಸಕ್ಕೆ ಬಂದಿಲ್ವಾ ಅಂದ್ರೆ, ಅಲ್ಲಿ ಅವ್ರು ಹೇಳ್ತಾರೆ ಕರ್ಣನಿಗೆ ಅದರಿಂದ ಒಳ್ಳೆಯದೇ ಆಯಿತು. ಆ ಭಗವಂತ ಮತ್ತೆ ಒಳಗೆ ಇಂದ್ರದೇವರು, ಎಲ್ಲದಕ್ಕೂ ಎಲ್ಲ ದೇವತೆಗಳಿಗೆ ಒಡೆಯ ಇಂದ್ರನಿಂದ ಆ ಕರ್ಣ ಹತನಾಗಿದ್ದು ಅದು ಅವನಿಗೆ ಖ್ಯಾತಿಯನ್ನೇ ತಂದು ಕೊಡ್ತು. ಅವನಿಗಿಂತ ಕಮ್ಮಿ ಅಂತ ಯಾರೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಹತನಾಗಿದ್ರೆ ಕರ್ಣನಿಗೆ ಅಪಖ್ಯಾತಿ ಬರ್ತಿತ್ತು. ದೇವ ಸೂರ್ಯಾಂಶ ಸಂಭೂತನಾದಂತಹ ಕರ್ಣ ಸಹಸ್ರವರ್ಮನಿಗೆ, ಆ ಒಳಗಿದ್ದಂತಹ ಅವನಿಗೆ ಇಷ್ಟೆಲ್ಲ ಶಿಕ್ಷೆಯಾಗಬೇಕಾಗಿದೆ. ಜೊತೆಗೆ ಒಳಗಿರುವ ಸಜ್ಜೀವನಿಗೆ ಅವನಿಗೆ ಆ ಒಂದು ಉನ್ನತಿ ಆಗಬೇಕಾಗಿದೆ. ಎರಡನ್ನೂ ಭಗವಂತನ ಒಂದು ಕ್ರಿಯೆ ದ್ವಂದ್ವವಾಯಿತು ಅಂತ ಹೇಳ್ತೀವಿ. ಎಲ್ಲ ಯಾರು ಒಂದು ಅಸುರರು, ದೈತ್ಯರು, ಸಜ್ಜೀವರು, ಮಧ್ಯಮರು ಎಲ್ಲರಿಗೂ ಒಳಿತಾಗುವಂತಹ ಕೆಲಸವನ್ನೇ ಭಗವಂತ ಮಾಡ್ತಾನೆ. ಹಾಗಾಗಿ ಯುದ್ಧದಲ್ಲಿ ಕರ್ಣನ ರಥದ ಗಾಲಿ ನೆಲದಲ್ಲಿ ಹೂತು ಹೋಯಿತು. ಹೀಗೆ ನೋಡಿ, ಯಾವುದೇ ಒಂದು ನಾವು ಹೇಳ್ತಿರ್ತೀವಿ ಯಾರಿಗಾರು ಏನಾರು ತೊಂದರೆ ಆದಾಗ ನೋಡಿ, ದೇವರು ಕಣ್ಣಿಲ್ಲ ರೀ, ಎಂಥ ಒಳ್ಳೆ ಸಜ್ಜನರು, ಅವ್ರಿಗೆ ಹೀಗಾಗೋಯ್ತು ಅಂತ. ಆದರೆ ಅವರ ಜನ್ಮಾಂತರದ ಕರ್ಮ ನಾವು ನೋಡಿದ್ದೀವೆಯಾ? ಇಲ್ಲ. ಆ ಕರ್ಮಕ್ಕೆ ಸರಿಯಾಗಿ ನ್ಯಾಯೋ ನೇತ ಸಮೀರಣ ಪದೇ ಪದೇ ಇದನ್ನ ಹೇಳಿಕೊಳ್ಳಬೇಕು. ನಮಗೇನಾದ್ರು ತೊಂದರೆ ಆಗಲಿ ಅಥವಾ ಒಳ್ಳೇದಾಗ್ಲಿ, ನ್ಯಾಯೋ ನೇತ ಸಮೀರಣ, ಸ್ವಾಮಿ ಕೊಟ್ಟದ್ದು ಇದು. ನಾವು ಯಾವತ್ತಿನ ದಿನ ದುಃಖವಾಗಲಿ, ಬಡತನವಾಗಲಿ, ನೋವಾಗಲಿ ಇದನ್ನ ನಾನು ಅನುಭವಿಸ್ತೇನೆ ಅಂತ ಹೇಳಿ ಧೈರ್ಯ ಮಾಡಿದಾಗ ಅಲ್ಲಿ ಭಗವಂತನ ದೇವತೆಗಳ ಅನುಗ್ರಹ ನಮಗೆ ಆಗಿದೆ ಅಂತಾನೆ ಅರ್ಥ. ಇಲ್ಲದಿದ್ದರೆ ನಮಗೆ ಸುಖ ಬೇರೆ ದುಃಖ ಬೇರೆ ಬಂತು ಅಂತ ತಿಳಿತಾ ಈಗ ಮುಂದೆ ಒಂದು ಚಿಂತನೆಯನ್ನ ಮಾಡೋಣ. ಇಂದ್ರದ್ಯುಮ್ನ ರಾಜನಿಗೆ ಅಗಸ್ತ್ಯರ ಶಾಪ ಬಂದಿದೆ. ಇಂದ್ರದ್ಯುಮ್ನ ರಾಜ ನಮಗೆ ಗೊತ್ತು,
ಗಜೇಂದ್ರ ಮೋಕ್ಷದ ಕಥೆಯನ್ನ ನಾವು ಅಷ್ಟಮ ಸ್ಕಂದ ಭಾಗವತದಲ್ಲಿ ಕೇಳ್ತೇವೆ. ಇದು ಕಥೆ ಎಲ್ಲ ಗೊತ್ತಿದೆ, ಆದರೆ ಇದರೊಳಗೆ ಹೇಗೆ ಚಿಂತನೆಯನ್ನ ಮಾಡಬೇಕು ಅನ್ನೋದನ್ನ ನೋಡೋಣ ಯಥಾಮತಿಯಾಗಿ. ಪಾಂಡ್ಯ ದೇಶದಲ್ಲಿ ಇಂದ್ರದ್ಯುಮ್ನೆಂಬ ರಾಜ ಆಳ್ತಾ ಇದ್ದ. ಆತ ಶ್ರೀಹರಿಯ ಪರಮ ಭಕ್ತನಾಗಿದ್ದ. ಧರ್ಮದಿಂದ ಪ್ರಜೆಗಳನ್ನ ಪರಿಪಾಲನೆ ಮಾಡ್ತಾ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಒಂದು ಹಂತದಲ್ಲಿ ಇಂದ್ರದ್ಯುಮ್ನ ರಾಜನಿಗೆ ಅನ್ನಿಸ್ತು, ಈ ಸಂಸಾರದ ಸುಖ ದುಃಖಗಳು ಕ್ಷಣಭಂಗುರವಾದಂತಹ ಈ ಬದುಕು, ಇದರಲ್ಲಿ ಜೀವ ಜಡದಲ್ಲಿ ವಿರಕ್ತಿ ಹೊಂದಿ ರಾಜ್ಯವನ್ನ ತ್ಯಜಿಸಿ ತ್ರಿಕೂಟಾಚಲ ಅನ್ನುವಂತಹ ಕಣಿವೆಯಲ್ಲಿ ಬಂದು ತಪೋನಿರತನಾಗ್ತಾನೆ. ಆ ತಪಸ್ಸು ಮಾಡ್ತಾ 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 ಅವನು ಬಾಹ್ಯ ಪ್ರಪಂಚವನ್ನೇ ಮರೆತು ತಪಸ್ಸನ್ನು ಆಚರಣೆ ಮಾಡ್ತಿದ್ದ. ಆ ಸಮಯದಲ್ಲಿ ಅಗಸ್ತ್ಯ ದೈವ ಯೋಗದಿಂದ ಅಂದ್ರೆ ಅಕಸ್ಮಾತ್ ಆಗಿ ಅಗಸ್ತ್ಯ ಮುನಿಗಳು ಬಂದರು. ವಾದಿರಾಜರು ಗಜೇಂದ್ರ ಮೋಕ್ಷ ರಚನೆ ಮಾಡಿದ್ದಾರೆ. ಅದನ್ನ ಹೇಳ್ತಾ ಹೇಳ್ತಾ ನಾವೇ ಗಜೇಂದ್ರನೇನೋ, ನಾವೇ ಇಷ್ಟು ದುಃಖ ಪಡ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ನಮ್ಮ ಮನಸ್ಸು ದ್ರವಿಸಬೇಕು. ಆ ರೀತಿಯಾಗಿ ಗಜೇಂದ್ರ ಮೋಕ್ಷದ ಒಂದೊಂದು ಆ ಶಬ್ದದಲ್ಲಿ ಅವನ ದುಃಖವನ್ನ ವಾದಿರಾಜರು ಸೆರೆ ಹಿಡಿದು ನಮಗೆ ಕೊಟ್ಟಿದ್ದಾರೆ. ನಾವದನ್ನ ಹೇಳಬೇಕಷ್ಟೇ. ಅದನ್ನ ಹೇಳಿದರೆ ನಮ್ಮ ಮನಸ್ಸು ಹೋಗುತ್ತೆ ಅಂದ್ರೆ ವಾದಿರಾಜರ ತಪೋಶಕ್ತಿ ಇನ್ನೆಷ್ಟು ಇರಬೇಕು. ಹೀಗೆ ಆ ಅಗಸ್ತ್ಯರು ತಮ್ಮ ಪರಿವಾರದೊಂದಿಗೆ ಬಂದಿದ್ದಾರೆ. ಅಲ್ಲಿ ತಪೋನಿರತನಾದಂತಹ ರಾಜನನ್ನ ನೋಡಿದ್ರು. ಇಲ್ಲಿಯವರೆಗೂ ಎಲ್ಲ ಕಥೆಯೂ ಸೇಮೆ, ಆದ್ರೆ ಮನಸ್ಸಿನಲ್ಲಿ ಮುಂದೆ ಏನಾಯ್ತು, ಅಗಸ್ತ್ಯರು ಶಾಪ ಕೊಟ್ರು ಅಂತ ಹೇಳ್ತೀವಲ್ಲ, ಅಲ್ಲಿ ನಾವು ಸರಿಯಾಗಿ ಚಿಂತನೆಯನ್ನ ಮಾಡಬೇಕು. ಅಗಸ್ತ್ಯರು ನೋಡ್ತಾ ಇದ್ದಾರೆ, ಇವನಿಗೆ ಕಾಲ ಕೂಡಿ ಬಂದಿದೆ, ದೇವನ ಅನುಗ್ರಹವಾಗುವಂತಹ ಕಾಲ ಕೂಡಿ ಬಂದಿದೆ. ಎಲ್ಲ ಸಮಾಧಿ ಭಾಷೆಯಲ್ಲಿ ಮಾತನಾಡೋದು. ಅಂದ್ರೆ ಪ್ರತ್ಯಕ್ಷ ಪ್ರಿಯರು, ಪರೋಕ್ಷ ಪ್ರಿಯರು. ನಾವೆಲ್ಲ ಪ್ರತ್ಯಕ್ಷ ಪ್ರಿಯರು, ಸಾಮಾನ್ಯರು, ಮನುಷ್ಯರು. ಆದ್ರೆ ದೇವತೆಗಳೆಲ್ಲ ಪರೋಕ್ಷ ಪ್ರಿಯರು. ಪರೋಕ್ಷವಾಗಿ ಯಾವುದೇ ಒಂದು ವಿಷಯವನ್ನ ನೋಡುವುದಕ್ಕೆ ಶಾಪದಂತೆ ಕಂಡಿದೆ, ಆದ್ರೆ ಒಳಗಡೆ ದೇವನ ಅನುಗ್ರಹವಾಗಬೇಕು ಇವನಿಗೆ ಅಂತ ಹೇಳಿ ಗುರುಗಳು ಪರಿವಾರ ಸಮೇತರಾಗಿ ಬಂದು ಆನಂತರ ರಾಜನ ಮೇಲೆ ಒಂದು ಮಾತನಾಡ್ತಾರೆ, ನೀನು ಇದೇ ಸ್ಥಳದಲ್ಲಿ ಆನೆಯಾಗಿ ಹುಟ್ಟು ಅಂತ ಹೇಳಿ ಶಾಪ ಕೊಡ್ತಾರೆ. ಆದರೆ ಶಾಪಗ್ರಸ್ತನಾದಂತಹ ಇಂದ್ರದ್ಯುಮ್ನ, ಸ್ವಾಮಿ ಮಹದಾಜ್ಞೆ, ನನ್ನ ನೀವು ಏನೇ ಮಾಡಿದರು, ದೊಡ್ಡವರು ಏನು ನಮಗೆ ಕೊಟ್ಟರು, ನಾವು ಹೇಳ್ತೀವಿ ನೋಡಿ, ಸ್ವಾಮಿಗಳ ಹತ್ರ ಹೋಗಿ ಮಂತ್ರಾಕ್ಷತೆ ತೊಗೊಳಕ್ ಹೋಗಿರ್ತೀವಿ. ಹೋದಾಗ ಒಬ್ರಿಗೆ ಏನೋ ತೆಂಗಿನಕಾಯಿ ಕೊಡ್ತಾರೆ, ಒಬ್ರಿಗೆ ಹಣ್ಣು ಬರುತ್ತೆ, ಒಬ್ರಿಗೆ ಏನೂ ಇಲ್ಲ, ನಮ್ಮಂಥವ್ರಿಗೆ ಬರೀ ಮಂತ್ರಾಕ್ಷತೆ ನಾವು ಹೇಳ್ತೀವಿ ನೋಡಿ, ಅವ್ರಿಗೆ ಮಾತ್ರ ತುಂಬಾ ದುಡ್ಡು ಕೊಟ್ಟಿದ್ರು, ಅದಕ್ಕೆ ಅವ್ರಿಗೆ ಕಾಯಿ, ಅದು 2 ನಿಮಿಷ ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಾರೆ. ನಮಗ್ ಮಂತ್ರಾಕ್ಷತೆ ಅಷ್ಟೇ ಕೊಟ್ಟಿದ್ದಾರೆ. ಅಂದ್ರೆ ನಮಗಿನ್ನೆಂಥ ಗುರುಗಳಲ್ಲಿ ಹೋಗಿ ಭೇದವನ್ನ ಎಣಿಸಬಾರದು. ಗುರುಗಳ ಕೈ ಯಾವುದು? ಅಲ್ಲಿ ಶ್ರೀಮದಾಚಾರ್ಯರ ಕರಾಚಿತ ಪಟ್ಟಾಭಿರಾಮನನ್ನ ಪೂಜೆ ಮಾಡಿದಂತಹ ಕೈ ಇದು. ಇಂತಹ ಕೈ ಎಲ್ಲ ದೇವಾನುದೇವತೆಗಳ ಒಂದು ಅನುಗ್ರಹವನ್ನ ಪಡೆದಂತಹ ಚರಣ. ಅಂತಹ ಕರ್ಮವನ್ನ, ವೇದೋಕ್ತ ಕರ್ಮವನ್ನ ಮಾಡುವಂತಹ ಕೈಗಳಿಂದ ನಮಗೆ ಮಂತ್ರಾಕ್ಷತೆ ಸಿಕ್ಕಿದೆ ಅಂದ್ರೆ ನಾವು ಅದನ್ನೇ ಉದಾಸೀನ ಮಾಡಿದಾಗ ನಮಗೆ ಫಲ ಹೇಗಾಗತ್ತೆ? ನಮಗೆ ಎಲ್ಲವೂ ಯಾರಿಗೋ ಏನೋ ಸಿಕ್ತು, ಅದು ನಮಗೆ ಬೇಕು, ಇದು ಬೇಡ. ನಾವು ನಮ್ಮ ಕೈಗೆ ಏನು ಬಂದಿದೆಯೋ ಅದು ದೇವನ ಪ್ರಸಾದ ಅಂತ ತೆಗೆದುಕೊಳ್ಳುವಂತಹ ಚಿಂತನೆ ನಮಗೆ ಬರಬೇಕಂದ್ರೆ ನಾವು ಈ ರೀತಿ ಎಲ್ಲ ಮೊದಲಿಗೆ ಪರಿಶ್ರಮ ಅಂದ್ರೆ ಗುರೂಪಸಕ್ತಿ ಮಾಡಿ ಮನಸ್ಸನ್ನ ಹದವಾಗಿಟ್ಟುಕೊಂಡಾಗಲೇ ನಮಗೆ ಆ ಒಂದು ಅನುಸಂಧಾನ ಬರೋದು. ಆಗ ಹಾಗೆ ಇಂದ್ರದ್ಯುಮ್ನ ರಾಜ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಅಗಸ್ತ್ಯರಿಗೆ ಪರಮ ಅನುಗ್ರಹವಾಯಿತು ಸ್ವಾಮಿ ಅಂತ ಹೇಳಿ ಆಗ ಅಗಸ್ತ್ಯರು ಹೇಳ್ತಾರೆ, ನೋಡಪ್ಪ, ನಿನಗೆ ಇದೇ ಕೊನೆಯ ಜನ್ಮವಾಗತ್ತೆ, ಭಗವಂತನ ಅನುಗ್ರಹವಾಗತ್ತೆ ನಿನಗೆ, ಮತ್ತಿನ್ನೇನು ಬೇಕು? ನಮ್ಮ ಜೀವನದಲ್ಲಿ ಸಂಸಾರಕ್ಕೆ ಬಂದಿರೋದೇ ಮೋಕ್ಷಾವಸ್ಥೆಯನ್ನ ತಲುಪೋದಕ್ಕಾಗಿ. ಮೋಕ್ಷ ಅಂದ್ರೆ ಯಾವುದೋ ಒಂದು ಲೋಕ ಅಲ್ಲ, ಭೂಲೋಕ, ಈ ಲೋಕ, ಇಂದ್ರಲೋಕ, ಸ್ವರ್ಗಲೋಕ ತರ ಅಲ್ಲ. ಅದು ಮೋಕ್ಷ ಅನ್ನೋದು ಒಂದು ಅವಸ್ಥೆ, ಮೋಕ್ಷಾವಸ್ಥೆ, ಸಂಸಾರಾವಸ್ಥೆ ಅನ್ನೋದನ್ನ ಲೋಕ ಅಂತ ಸೇರಿಸ್ಕೊಂಡು ನಾವು ತಪ್ಪರ್ಥ ಮಾಡ್ಕೊಳ್ತಾ ಇದ್ದೇವೆ. ಅಂದ್ರೆ ಸಂಸಾರಾವಸ್ಥೆಯಲ್ಲಿ ಹರಿಚಿತ್ತ ಸತ್ಯ ಅಂತಂದಂಗೆ ಅಲ್ಲಿ ಹರಿಯ ಚಿತ್ತಕ್ಕೆ ಏನು ಬರುತ್ತೋ ಅದು ವಿರುದ್ಧವಾಗೇ ನಮಗ್ ಬರೋದು. ಅದಕ್ಕೆ ನಾವು ಏನು ಅನ್ಕೊಂಡ್ರು ಅದು ಆಗೋದಿಲ್ಲ. ಮೋಕ್ಷಾವಸ್ಥೆಯಲ್ಲಿ ಹಾಗಲ್ಲ. ಭಗವಂತನಿಗೆ ಏನು ಮನಸ್ಸಿಗೆ ಅವನ ಚಿತ್ತ ಏನಿದೆಯೋ ಅದೇ ಚಿತ್ತಕ್ಕೆ
ಅದೇ ಚಿತ್ತವೇ ಜೀವಿಗೆ ಬರುತ್ತೆ. ಮೋಕ್ಷಾವಸ್ಥೆ ಅಂತ ನಾವು ಪದೇ ಪದೇ ನಾವು ಅಂತ ಅವಸ್ಥೆ ನಾವು ಹೇಳ್ತೀವಲ್ಲ, ನಿದ್ರಾವಸ್ಥೆ, ಜಾಗೃತ ಅವಸ್ಥೆ ಅಂತೆಲ್ಲ ಹೇಳ್ತೀವಲ್ವಾ, ಎಚ್ಚರವಿಲ್ಲದ ಅವಸ್ಥೆ. ಹಾಗೆ ಮೋಕ್ಷಾವಸ್ಥೆ ಅನ್ನೋದು ಒಂದು ಅವಸ್ಥೆ, ಬಿಂಬರೂಪಿ ಭಗವಂತನನ್ನು ಕಾಣುವಂತಹ ಒಂದು ಅವಸ್ಥೆ, ಆ ಒಂದು ಆ ಒಂದು ಹಂತಕ್ಕೆ ನಾವು ಏರಬೇಕಾಗಿದೆ. ಆಗ ಅವನು ರಾಜನಿಗೆ ಸಂತೋಷದಿಂದ ಅದನ್ನು ತೆಗೆದುಕೊಂಡಿದ್ದಾನೆ. ಯಾವುದಾದರೇನು, ಯಾವ ಕುಯೋನಿಗಳು ಬರಲಂಜೆ ಅನ್ನೋದಕ್ಕೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಎಂತಹ ಮನುಷ್ಯ ಜನ್ಮ, ಆದರೆ ಕುಯೋನಿ, ಆನೆಯ ಒಂದು ಜನ್ಮ ಸುಲಭ ಅಲ್ಲ. ಎಷ್ಟು ಭಾರ ಇರುತ್ತೆ ಆನೆ. ನಾವು ಸ್ವಲ್ಪ ಭಾರವಾದರೆ ಅಯ್ಯೋ ತುಂಬ ಭಾರ ಆಯಿತು ಅಂತ ಡಯಟ್ ಮಾಡ್ತೀವಿ, ಆದರೆ ಆನೆ ನೋಡಿ ಪದೇ ಪದೇ ಎಷ್ಟು ಭಾರ ಇರುತ್ತೆ ಅಂದರೆ ಅದು ತಿನ್ನುವುದೇ ಅದಕ್ಕೊಂದು ಕೆಲಸ. ಸದಾ ತೂಗಾಡ್ತಾ ಇರುತ್ತೆ. ಅಂದರೆ ಮನಸ್ಸು ಸದಾ ತೂಗಾಡುವಂತಹ ಮನಸ್ಸಿನಲ್ಲಿ ರಾಜ, ಅವನಿಗೆ ಜನ್ಮಾಂತರದ ಸ್ಮರಣೆ ಇದೆ, ಗುರುಗಳ ಅನುಗ್ರಹದಿಂದ ಜನ್ಮಾಂತರದ ಸ್ಮರಣೆ ಇದೆ. ಆಗ ಆ ಶಾಪಗ್ರಸ್ತನಾದಂತಹ ಇಂದ್ರದ್ಯುಮ್ನ ತ್ರಿಕೂಟಾಚಲದಲ್ಲೇ ಒಂದು ಪೂರ್ವ ಜನ್ಮದ ಸ್ಮರಣೆಯೊಂದಿಗೆ ಬದುಕಿರ್ತಾನೆ. ಆಗ ಒಂದು ದಿನ ನಮಗೆಲ್ಲ ಗೊತ್ತು, ಬೇಸಿಗೆಯಲ್ಲಿ ನೀರಡಿಕೆ ದಾಹ ಆಗತ್ತೆ. ಆಗ ಒಂದು ಕೊಳದಲ್ಲಿ ಬಂದಾಗ ಒಂದು ಅಲ್ಲಿ ಹಿಂದೆ ಇನ್ನೊಂದು ಋಷಿಗಳ ಶಾಪ, ದೇವಲ ಋಷಿಗಳ ಶಾಪವಿದೆ ನೋಡಿ. ಯಾವುದೇ ಒಂದು ಕೆಲಸವಾಗಬೇಕಾದ್ರೆ 1, 2, 3 ಅಂತ ಅಲ್ಲ, ಎಷ್ಟೋ ಋಷಿಗಳ ಅನುಗ್ರಹದಿಂದಾಗಿ, ಇಲ್ಲಾಂದ್ರೆ ಅಜಾಮಿಳ ನಾರಾಯಣ ಅಂತ ಕರೆದ, ಆಗ ದೂತರು ಬಂದ್ರು, ಗಜೇಂದ್ರ ನಾರಾಯಣ ಅಂತ ಕರೆದ, ದೇವನೇ ಓಡಿ ಬಂದು ಬಿಟ್ಟ. ಹೇಗೆ ಇದು ಸಾಧ್ಯ? ಇಬ್ಬರೂ ನಾರಾಯಣ ಸ್ಮರಣೆ ಮಾಡಿದವರೆ, ಇಬ್ಬರೂ ನಾರಾಯಣ, ಇವನು ವಿಷ್ಣು ಮುಕುಂದ ಮಾಧವ ಅಂತ ಕರೆದಿಲ್ಲ, ಇಬ್ಬರೂ ನಾರಾಯಣ ಅಂತಾನೆ ಕರೆದಿದ್ದಾರೆ. ಆದ್ರೆ ಇವನಿಗೆ ದೂತರು ಬಂದಿದ್ದಾರೆ, ಅವನಿಗೆ ಸಾಕ್ಷಾತ್ ಭಗವಂತ ಬಂದ. ಅಂದ್ರೆ ಅಲ್ಲಿ ಹಿನ್ನೆಲೆ ಎಷ್ಟು ಅನುಗ್ರಹ, ಋಷಿ ಮುನಿಗಳ ಅನುಗ್ರಹವಿದೆ ಇಂದ್ರದ್ಯುಮ್ನ ರಾಜನಿಗೆ. ಅಂದ್ರೆ ಅದಕ್ಕಾಗಿ ದೇವ ಬಂದ. ಅವನ ಸ್ತೋತ್ರ ವೇದೋಕ್ತವಾಗಿತ್ತು. ಆದ್ರೆ ಇಲ್ಲಿ ಅಜಾಮಿಳನ ಸ್ತೋತ್ರ ಅದು ತನ್ನ ಒಂದು ಏನು ಸಂಸ್ಕಾರ ಬಲದಿಂದ ಆ ಮಗನನ್ನು ನೋಡಿ ಅವನು ನಾರಾಯಣ ಅಂತ ಕರೆದು, ಆ ನಾರಾಯ ಅನ್ನುವ ಹೊತ್ತಿಗೆ ಅವನಿಗೆ ಇವನು ನಾರಾಯಣ ಅಲ್ಲ, ಅಲ್ಲಿ ಭಗವಂತ ತಾರತಮ್ಯದಲ್ಲಿ ಉತ್ತಮನಾದಂತಹ ಹಾಗೂ ಸ್ವತಂತ್ರನಾದಂತಹ ಭಗವಂತ ನಾರಾಯಣ ಅಂತ ಒಂದು ಕ್ಷಣ ಮಾತ್ರದಲ್ಲಿ ನೆನಪು ಬಂತು ಅಷ್ಟೇ. ಅದಕ್ಕಾಗಿ ದೂತರು ಬಂದಿದ್ದಾರೆ ಅಂತ ನಾವು ತಿಳಿಬೇಕು. ಹೀಗೆ ಎಲ್ಲ ಆ ಒಂದು ಬಾಧೆ ಎಲ್ಲ 1000 ವರ್ಷಗಳ ಕಾಲ ಅವನು ಗಜೇಂದ್ರ ಕೂಗ್ತಾ ಇದ್ದಾನಂತೆ. 1000 ವರ್ಷಗಳ ಕಾಲ ಮೊಸಳೆ ಹಿಡಿದು ಎಳಿತಾ ಇದೆ. ಆದರೆ ಗಜೇಂದ್ರ ಮೇಲಕ್ಕೆ ಬರಕ್ಕೆ, ವಿರುದ್ಧ ದಿಕ್ಕಿಗೆ ಬರಬೇಕು ಅಂದ್ರೆ, ದೇವನ ಒಂದು ಹಂತಕ್ಕೆ ನಾವು ಹೇಳ್ಬೇಕಂದ್ರೆ, ಜೀವ ಜಡಗಳು ನಮ್ಮನ್ನ ಸಂಸಾರದಲ್ಲಿ ಎಳೆದು ಎಳಿತಾ ಇದೆ. ನಾವು ಇಲ್ಲ ದೇವನ ಹತ್ರ ಹೋಗ್ತೀವಿ. ಅದ ಆ ಘರ್ಷಣೆಯಲ್ಲಿ ನೋವಾಗೋದು ಯಾರಿಗೆ ಅಂದ್ರೆ ನಮಗೇ ನೋವಾಗುತ್ತೆ. ವಿಚಿತ್ರವಾದಂತಹ ಮನಸ್ಥಿತಿಯನ್ನ ನಿರೂಪಣೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಅದಕ್ಕೆ ಯಾದವಾರ್ಯ ಹೇಳ್ತಾರೆ, ಪುತ್ರಾದಿ ನಕ್ರ ನಿಗೃಹೀತ ಶರೀರ ಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಸ್ವಾಮಿ, ನಿನ್ನ ಕರಾವಲಂಬನೆಯನ್ನು ಕೊಡು ನನಗೆ. ಪುತ್ರಾದಿ ನಕ್ರ ನಿಗೃಹೀತ ಶರೀರ ಕಸ್ಯ, ಶರೀರದ ಬಾಧೆಗಳು ನನ್ನನ್ನು ಎಳಿತಾ ಇದೆ, ನಿನ್ನ ಬಳಿ ಬರೋದಕ್ಕೆ ಆಗ್ತಾ ಇಲ್ಲ. ದೇವನ ಬಗ್ಗೆ ನಾವು ತಿಳಿಬೇಕು ಅಂತ ಹೊರಟ್ರೆ ನಮಗೆ 100 ಬಗೆಯ ರೋಗಗಳು ಕಾಡ್ತಾ ಇದೆ. ಆಮೇಲೆ ಹೆಂಡತಿ, ಮಕ್ಕಳು, ಒಳಗಿರ್ತಕ್ಕಂಥ ಸಂಬಂಧಿಕರು, ಇವರೆಲ್ಲರೂ ನೋಡಿ, ನಮ್ಮ ಮನೇಲಿ ಮದುವೆ, ನೀವು ಒಂದು ವಾರ ಬಂದು ಬಿಡಬೇಕು, ಇನ್ನೆಲ್ಲೋ ಏನೋ ಒಂದಿದೆ ಫಂಕ್ಷನ್, ಹೀಗೆ ತಿರುಗಾಟದಲ್ಲೇ ನಮ್ಮ ಜೀವನ ಕಳೀತಿದೆ. ನಾವು ನಮ್ಮ ಬಗ್ಗೆ, ನಮ್ಮ ಆತ್ಮೋದ್ಧಾರದ ಬಗ್ಗೆ ನಾವು ಚಿಂತನೆ ಮಾಡೋದಕ್ಕೆ ಅಭಿಮಾನ ಬಿಡ್ತಾ ಇಲ್ಲ. ಅಯ್ಯೋ, ಅದು ನಮಗೆ ಮಕ್ಕಳೇ ಒಂದು 30, 40, 50 ವರ್ಷದವರಾಗಿರ್ತಾರೆ. ಇಲ್ಲರಿ ನನ್ನ ಕರ್ತವ್ಯ ಆ ಮಕ್ಕಳಿಗೆ ಮಾಡೋದು ನನ್ನ ಕರ್ತವ್ಯ ಅಂತ ನಾವೇ ತಲೆ ಮೇಲೆ ಹಾಕೊಂಡು, ಇಲ್ಲದ ತಿಪ್ಪೆಯನ್ನ ಮನಸ್ಸಿಗೆ ಹಾಕೊಂಡು ನಮ್ಮ ಆತ್ಮೋದ್ಧಾರಕ್ಕಾಗಿ ನಾವು ಸಮಯವನ್ನ ಕೊಡ್ತಾ ಇಲ್ಲ. ಇಂಥ ಹೀನಾವಸ್ಥೆಯಲ್ಲಿ ಅವತ್ತು ಒಂದು ಮೊಸಳೆ ಎಳಿತಾ ಇತ್ತು ಗಜೇಂದ್ರನಿಗೆ, ಆದ್ರೆ ನನಗೆ 1000 ಮೊಸಳೆಗಳು ಎಳಿತಾ ಇದೆ ಸ್ವಾಮಿ, ನಾನು ಹೇಗೆ ಬರಲಿ? ಒಂದು ಆರ್ತ ನೋಟ ಸಾಕಂತೆ ಭಗವಂತನಿಗೆ. ನಿನ್ನ ಸ್ತೋತ್ರನೂ ಬೇಡ, ನಿನ್ನ ಆರ್ತ ನೋಟ ಇತ್ತು ಅಂದ್ರೆ ದೇವ ಬರ್ತಾನೆ ಅಂತ ಯಾದವಾರ್ಯರು ಹೇಳ್ತಾರೆ. ಹೀಗೆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಕೂಗ್ತಾನೆ ಆ ಒಂದು ಗಜೇಂದ್ರ. ಆಗ ಅಲ್ಲಿ
ನಾವು ವಾದಿರಾಜರ ಸ್ಮರಣೆ ಮಾಡ್ಬೇಕಿಲ್ಲಿ. ವಿಷಯಾಂತರ ಆಗುತ್ತೆ ಅಂತ ದಯಮಾಡಿ ತಪ್ಪು ತಿಳಿಬೇಡಿ. ಇದೆಲ್ಲ ಗುರುಗಳ ಮಾತು ನಾವು ಸ್ಮರಣೆಗೆ ತಂದುಕೊಂಡಾಗ ಇನ್ನೂ ಹೆಚ್ಚು ಹೆಚ್ಚು ಅರ್ಥವಾಗುತ್ತೆ. ಅಲ್ಲಿ ವಾದಿರಾಜರು ಹೇಳ್ತಾರೆ, ಅರಿಯದು ಎಂತೆನದೆ ಅಚ್ಚುತ ರಕ್ಷಿಸೆನ್ನ. ಸ್ವಾಮಿ, ನನಗೆ ಗೊತ್ತಾಗ್ತಿಲ್ಲಪ್ಪ ನೀನ್ ಕೂಗದು ಗಜೇಂದ್ರ, ಅಚ್ಚುತ ರಕ್ಷಿಸೆನ್ನ ಅನ್ಬಿಟ್ಟ. ಅರಿಯದು ಎಂತೆನದೆ, ಅರಿಯದು ಅಂತ ಹೇಳ್ಬೇಡ. ಯಾಕೆಂದ್ರೆ ಚ್ಯುತ ಅಂದ್ರೆ ಬಿಡುಗಡೆ, ಅಂದ್ರೆ ಬಿಡುಗಡೆ ಇಲ್ಲದವನು. ಬಿಂಬನಾಗಿ ನೀನು ನನ್ನೊಂದಿಗೆ ಇದೆಯಾ, ನೀನು ಆದ್ರಿಂದ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೇಡ. ನೀನೇನು ಹೇಳಿದೆಯೋ, ನೀನೇನು ಪ್ರೇರಣೆ ಮಾಡಿದೆಯೋ ಅದೇ ನನಗೆ ಬರ್ತಾ ಇರೋದು. ನೀನು ನನ್ನೊಳಗೆ ಇದೆಯಾ ಅನ್ನುವ ಭಾವನೆಯಿಂದ ಅವನು ಗಜೇಂದ್ರ ಹೇಳ್ದ. ಅರಿಯದು ಎಂತೆನದೆ ಅಚ್ಯುತ ರಕ್ಷಿಸೆನ್ನ. ಬಿಂಬರೂಪಿ ಭಗವಂತನನ್ನ ಅಚ್ಯುತ ಅಂತ ಕರೆದ. ಮರೆಯದು ಎಂತೆನದೆ ಮಾಧವ ರಕ್ಷಿಸೆನ್ನ. ಮರೆಯದು ನೋಡಿ, ನನಗೆ ಮರ್ತೋಯ್ತಪ್ಪ ಗಜೇಂದ್ರ, ನೀನು ಕೂಗ್ತಾ ಇದೆಯಾ, ಆದರೆ ನಿನಗೆ 1000 ವರ್ಷ ಆಗಿದ್ದೆ, ನನಗಿನ್ನೂ ಮರ್ತು ಹೋಗ್ಬಿಟ್ಟಿದೆ ಅನ್ನೋದಾದ್ರೆ, ಇಲ್ಲ ಸ್ವಾಮಿ, ಮಾ ಅಂದ್ರೆ ಜ್ಞಾನ, ಜ್ಞಾನಕ್ಕೆ ಒಡೆಯಳು ಮಹಾಲಕ್ಷ್ಮಿ. ಪ್ರಾಕೃತ ಜ್ಞಾನ ಅಲ್ಲ, ಅಪ್ರಾಕೃತವಾದಂತಹ ಜ್ಞಾನ. ಸ್ವರೂಪದೇಹಿಯಾದ ಮಾ ಅಂದ್ರೆ ಮಹಾಲಕ್ಷ್ಮಿಗೆ, ಧವ ಅಂದ್ರೆ ಒಡೆಯ. ಮಹಾಲಕ್ಷ್ಮೀ ದೇವಿಗೆ ಒಡೆಯನಾಗಿದೆಯಾ ಅಂದ್ರೆ ಸ್ವತಂತ್ರನಾಗಿದ್ದುಕೊಂಡು, ಕಕ್ಷೆಯಲ್ಲೇ ಬರೋದಿಲ್ಲ. ಕಕ್ಷೆ ಎಲ್ಲಿಗೆ ನಿಂತು ಹೋಗುತ್ತೆ ಗೊತ್ತಾ? ನಿಜವಾಗಿ ನಾವು ಕಕ್ಷೆ ಅಂತ ಬಂದಾಗ ಮಹಾಲಕ್ಷ್ಮಿಯಿಂದಲೇ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಅಸ್ವತಂತ್ರರ ಒಂದು ಲೆಕ್ಕದಲ್ಲಿ ಮಹಾಲಕ್ಷ್ಮಿಯೇ ಮೊದಲಿಗಳಾಗಿದ್ದಾಳೆ. ಆದರೆ ಭಗವಂತ ಯಾವ ಕಕ್ಷೆಗೂ ಸೇರೋದಿಲ್ಲ. ಅವನು ಸ್ವತಂತ್ರನಾಗಿದ್ದುಕೊಂಡು ಅವನ ಇದರಲ್ಲಿ ಅವನೊಬ್ಬನೇ. ಹೀಗೆ ಮಾಧವ. ಮರೆಯದು, ಈ ಮರೆಯೋದು ಅನ್ನೋದು ಯಾವ ತಾಮಸ ಗುಣದ ಕಾರ್ಯ. ಆದರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳ ಒಡೆಯಳಾಗಿದ್ದಾಳೆ ಮಹಾಲಕ್ಷ್ಮಿ. ಅವಳಿಗೆ ನೀನು ಒಡೆಯನಾಗಿದೆಯಾ ಅಂದ ಮೇಲೆ, ಅದು ಸ್ವತಂತ್ರನಾಗಿದ್ದುಕೊಂಡು ಒಡೆಯನಾಗಿದ್ದೀಯಾ ಅಂದ ಮೇಲೆ ನಿನಗೆ ಮರೆವು ಅನ್ನೋದು ಕೂಡೋದೇ ಇಲ್ಲ. ಗೀತೆಯಲ್ಲಿ ನೀನೇ ಹೇಳಿದ್ಯಾ, ಮತ್ತ ಸ್ಮೃತಿ ಜ್ಞಾನಮಪೋಹನಂಚ, ಅಂದ್ರೆ ಮರೆವಾಗಲಿ ನೆನಪಾಗಲಿ ಅದು ನನ್ನ ಅಧೀನ ಅಂತ ಎದೆ ತಟ್ಟಿಕೊಂಡು ಹೇಳ್ತಾನೆ ಕೃಷ್ಣ. ನೀನು ಹಾಗೆ ಹೇಳಿದ್ಯಾ ಪುರುಷೋತ್ತಮ ಯೋಗದಲ್ಲಿ ಅಂದಮೇಲೆ ಮರೆತು ಹೋದೆ ಅನ್ನೋದು ಕೂಡೋದೇ ಇಲ್ಲ ನಿನಗೆ. ಗಜೇಂದ್ರ ಅಷ್ಟು ದಾರ್ಢ್ಯತೆಯಿಂದ ಭಗವಂತನನ್ನ ಕರೆಯದ. ಮರೆಯದು ಎಂತೆನದೆ ಮಾಧವ ರಕ್ಷಿಸನು, ಕೇಳೆನು ಎಂತೆನದೆ ಕೇಶವ ರಕ್ಷಿಸೆನ. ಇಲ್ಲಪ್ಪ ಗಜೇಂದ್ರ, ನೀನ್ ಇಲ್ಲಿದ್ಯಾ, ನಾನೆಲ್ಲೋ ವೈಕುಂಠದಲ್ಲಿದ್ದೇನೆ, ನನಗೆ ನಿನ್ನ ಕೂಗು ಕೇಳಿಸಿಲ್ಲ. ಕೇಳೆನು ಎಂತೆನದೆ ಕೇಶವ ರಕ್ಷಿಸೆನ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ. ಬ್ರಹ್ಮ ರುದ್ರಾದಿಗಳು ಯಾವ ತತ್ವಕ್ಕೆ ನಿಯಾಮಕರಾಗಿದ್ದಾರೋ, ಲಕ್ಷ್ಮೀದೇವಿ ಅವ್ಯಕ್ತ ತತ್ವಕ್ಕೆ ಎಲ್ಲ ತತ್ವಕ್ಕೆ ಒಡೆಯನಾಗಿದ್ದೀಯ ಕೇಶವ. ಇಂತಹ ಜನ್ಮವನ್ನ ಕೊಟ್ಟಂತಹ ಭಗವಂತ ಹೊರಗಿನಿಂದ ಹಾಗೂ ಒಳಗಿನಿಂದ ಎರಡೂ, ಈ ದೇಹದಿಂದಲೂ ನೀನು ನಿಯಾಮಕನಾಗಿದೀಯಾ, ಅಂತರ್ನಿಯಾಮಕನಾಗಿ ಬಿಂಬನಾಗಿ ಅಂತರ್ನಿಯಾಮಕನಾಗಿದ್ಯಾ. ಒಳಗಡೆ ಯಾವ್ಯಾವುದು ವಸ್ತುಗಳಿದೆಯೋ, ಜಡ ಜೀವರು ಯಾರ್ಯಾರಿದಾರೋ ಎಲ್ಲರಿಗೂ ನೀನು ಅಂತರ್ನಿಯಾಮಕನಾಗಿದ್ದೀಯಾ ಅಂತ ಆ ಒಂದು ಸಮರ್ಪಣಾ ಭಾವದಿಂದ ಗಜೇಂದ್ರ ಕರೆದ. ಕೇಳೆನು ಎಂತನದೆ ಕೇಶವ ರಕ್ಷಿಸೆನ್ನು, ಕಾಣೆನು ಎಂತನದೆ ಕರುಣಿಸಿ ರಕ್ಷಿಸೆನ್ನ ಅಂದ್ಬಿಟ್ಟ ಕೊನೆಯಲ್ಲಿ. ಕಾಣೆನು, ಅಯ್ಯೋ ನನಗೆ ನೀನು ಕಾಣಿಸ್ತಾನೆ ಇಲ್ವಲ್ಲ ಗಜೇಂದ್ರ, ನನಗೆ ಎಲ್ಲೋ ದೂರದಲ್ಲಿದೆಯಾ ನೀನು. ಕಾಣೆನು ಎಂತನದೆ ಕರುಣಿಸಿ. ಸ್ವಾಮಿ, ಯಾವುದೇ ರೀಸನ್ ಕೊಡಬೇಡ, ಯಾಕೆಂದ್ರೆ ಯಾವ ರೀಸನ್ನು ಕೊಡೋದಿಲ್ಲ. ನೀನು ಸ್ವತಂತ್ರನಾಗಿದೆಯಾ, ನನ್ನ ಉದ್ಧಾರ ನಿನ್ನಿಂದಲೇ ಸಾಧ್ಯ ಬಿಂಬರೂಪಿ ಭಗವಂತನೇ. ಕಾಣೆನು ಎಂತೆನದೆ, ಇನ್ನೇನು ಆ ವಿಶೇಷಣಗಳು ಕೊಡ್ಲೇ ಇಲ್ಲ ಗಜೇಂದ್ರ. ಕರುಣಿಸಿ ರಕ್ಷಿಸೆನ, ನೀನು ಶರಣಾಗತ ವತ್ಸಲ ಅಲ್ವಾ, ನಿನ್ನ ಕರುಣೆಯಿಂದ ನನ್ನನ್ನು ರಕ್ಷಣೆ ಮಾಡುವಂತ ಕೂಗಿ ಕೊನೆಯಲ್ಲಿ ಆ ಒಂದು ಕಮಲದ ಹೂವನ್ನ ತಗೊಂಡ ಅಂತ ಚರಿತ್ರೆಯಲ್ಲಿ ನಾವು ಕೇಳ್ತಾ ಇರ್ತೀವಿ. ಆದ್ರೆ ಎಲ್ಲಿ ಬಂತು ರೀ? 1000 ವರ್ಷಗಳ ಕಾಲ ಹೋರಾಟ ನಡೆದಿದೆ. ಆ ಕೊಳದಲ್ಲಿ ಎಲ್ಲಿ ಬಂತು ಕಮಲದ ಹೂ? ಇದ್ದಕ್ಕಿದ್ದಂಗೆ ಎಲ್ಲಿ ಸಿಕ್ಬಿಡ್ತು ಗಜೇಂದ್ರಂಗೆ? ಅಂದ್ರೆ ಆ ಮಹಾಲಕ್ಷ್ಮಿ ಇಷ್ಟೆಲ್ಲ ಸ್ತೋತ್ರ ಮಾಡಿಸಿದ್ದು ಮಹಾಲಕ್ಷ್ಮಿಯಿಂದ ಒಡಗೂಡಿದಂತಹ ತತ್ವಾಭಿಮಾನಿ ದೇವತೆಗಳು. ಆ ಲಕ್ಷ್ಮೀ ದೇವಿ ಅಷ್ಟದಳ ಕಮಲ, ಒಳಗಡೆ 7 ಕಮಲಗಳು ಇದೆಯಲ್ಲ, ಆ 7 ಕಮಲವನ್ನ ಗಜೇಂದ್ರನ ಮೂಲಕ ದೇವನಿಗೆ ಕೊಟ್ಟವಳು ಮಹಾಲಕ್ಷ್ಮಿ ಅಂತ ನಾವು ತಿಳಿಬೇಕೇ ಹೊರತು ಗಜೇಂದ್ರ ಅಲ್ಲ. ಒಳಗೆ ಆ ಒಂದು ಅಷ್ಟದಳ ನೋಡಿ, ಕಮಲವನ್ನೇ ಯಾಕೆ ಕೊಟ್ಟ? ಬೇರೆ ಇನ್ಯಾವುದೋ ಒಂದು ಹೂ ಅಂದ್ರೆ ಇಲ್ಲ, ಅದು ಒಂದು ಸರೋವರ, ಕಮಲ ಅಷ್ಟೇ ಬಿಡ್ತಿದೆ ಅಂತ ನಾವು ಸಮಾಧಾನ ಮಾಡ್ಕೋತೀವಿ. ಆದ್ರೆ ಹಾಗಲ್ಲ, ಈ ಕಮಲವನ್ನ ಕೊಟ್ಟಿಲ್ಲ, ಒಳಗಿರ್ತಕ್ಕಂಥ ಎಲ್ಲ ಕಮಲದಲ್ಲಿರೋ ಭಗವಂತ ಬಿಂಬನನ್ನ ಕರೆದಿದ್ದು ಗಜೇಂದ್ರ ಅಂತ ಹೇಳಿ. ಈಗ ಅಗಸ್ತ್ಯರ ಶಾಪ, ದೇವಲ ಋಷಿಗಳ ಶಾಪ ಆ ಒಂದು ಇಂದ್ರದ್ಯುಮ್ನ ರಾಜನಿಗೆ ಒಳಿತಾಯಿತೋ ಅಥವಾ ಕೆಡುಕಾಯಿತು ಅಂತ ಅಂದ್ರೆ ಅಂಗೈ ಆ ಒಂದು ನ್ಯಾಯದಂತೆ ನಮಗೆ ಆ ಒಂದು
ಅರ್ಥವಾಗತ್ತೆ, ಅದರಿಂದ ಅವನಿಗೆ ಒಳಿತೇ ಆಯಿತು. ಯಾವ ಋಷಿ ಮುನಿಗಳು ನಾವು ಹಾಳಾಗಿ ಹೋಗಲಿ ಅಂತ ಹೇಳಿ ಜ್ಞಾನಿಗಳವರು ನಮಗೆ ಯಾವತ್ತೂ ನಮಗೆ ಕೆಟ್ಟದ್ದನ್ನ, ಸಾಮಾನ್ಯರೇ ನಾವು ಎಲ್ಲರಿಗೂ ಇಲ್ಲಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೀವಿ ಹೊರತು ನಾವು ಇವ್ರಿಗೆ ಹೀಗಾಗ್ಲಿ ಅವ್ರಿಗೆ ಹಾಗಾಗ್ಲಿ ಅಂತ ನಮ್ಮಂಥ ಸಾಮಾನ್ಯರೇ ಅನ್ನೋದಿಲ್ಲ. ಅಂದಮೇಲೆ ಋಷಿ ಮುನಿಗಳು ಅಂತರ ನಾವು ತಪ್ಪು ತಿಳಿಯಬಾರದು. ಅಗಸ್ತ್ಯರ ಬಗ್ಗೆ ಸ್ವಾಮಿ ನಿಮ್ಮ ಶಾಪದಿಂದ ಗಜೇಂದ್ರ ಹೇಗೆ ಭಗವಂತನನ್ನು ಕಂಡನೋ, ದೇವಲ ಋಷಿಗಳೇ ನಿಮ್ಮ ಒಂದು ಮಾತಿನಿಂದ ಭಗವಂತ ನಿಮ್ಮಿಬ್ಬರ ಮಾತನ್ನ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಋಷಿ ಮುನಿಗಳೆಲ್ಲ ನಿಜ ಭೃತ್ಯರು, ಅಂಥ ಮಾತನ್ನ ಸತ್ಯಗೊಳಿಸೋದಕ್ಕಾಗಿ ನೀನು ಬಂದೇ ಅಲ್ಲ ಸ್ವಾಮಿ. ಹಾಗೆ ಆ ಋಷಿ ಮುನಿಗಳಲ್ಲಿ ಇರ್ತಕ್ಕಂಥ ಭಗವಂತನೇ ನಾನು ಶರಣು ಹೊಂದಿದ್ದೇನೆ. ನನ್ನ ಒಂದು ನಾವು ಪ್ರಾರ್ಥನೆ ಇದು ಬಹಳ ಒಂದು ಅಪರೂಪದ ಪ್ರಾರ್ಥನೆ. ನನ್ನ ಜೀವಮಾನದಲ್ಲೇ ನನ್ನ ಗುರುಗಳು ಹೇಳಿಕೊಟ್ಟಂತಹ ಉತ್ಕೃಷ್ಟವಾದಂತಹ ಪ್ರಾರ್ಥನೆ. ನಾವು ಸಾಮಾನ್ಯವಾಗಿ ದೇವನನ್ನ ಕೇಳ್ಕೊತೀವಿ, ಸ್ವಾಮಿ ನನ್ನ ಅಂತ್ಯಕಾಲದಲ್ಲಿ ನಿನ್ನ ನಾಮಸ್ಮರಣೆ ಕೊಡು ಅಂತ. ಆಗ ದೇವ ಹೇಳ್ತಾನೆ, ಇಲ್ಲಪ್ಪ ನೀದೇನು ನಿನ್ನ ಚರ್ಮದೇಹವೂ ಅಲ್ಲ, ನೀನಂತಹ ಸಾಧನೆಯನ್ನು ಮಾಡಿಲ್ಲ, ಖಂಡಿತವಾಗಿ ನಿನಗೆ ಸಿಗೋದಿಲ್ಲ ಅಂತ ನೀನು ಹೇಳೋದಾದ್ರೆ ಆಯ್ತು ಸ್ವಾಮಿ, ಇನ್ನೊಂದು ರೀತಿಯಲ್ಲಿ ಪ್ರಾರ್ಥನೆ ಇದೆ, ಇದನ್ನ ದಯಮಾಡಿ ನಡೆಸು ಅಂತ ಕೇಳಬೇಕಂತೆ ದೇವನನ್ನ. ಏನು ಪ್ರಾರ್ಥನೆ ಅಂದ್ರೆ, ನನಗೆ ಅಂತ್ಯಕಾಲ ಬಂದಾಗ, ಇನ್ನೇನು ನಾನು ಈ ದೇಹವನ್ನ ಬಿಟ್ಟು ಹೊರಡಬೇಕು ಅನ್ನೋ ಕಾಲ ಬಂದಾಗ ನನಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನನ್ನ ಗುರುಗಳಿಗೆ ನನ್ನನ್ನ ಉದ್ಧಾರ ಮಾಡು ಅಂತ ಹೇಳಿ ನಾಮಸ್ಮರಣೆ ನನ್ನ ಗುರುಗಳಿಗಾದ್ರೂ ಕೊಡು ಸ್ವಾಮಿ. ಗುರುಗಳು ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ರಾಯರು, ನಮ್ಮ ವಿಜೇಂದ್ರ ಸ್ವಾಮಿಗಳು, ವಿಜಯದಾಸರು, ಹೀಗೆ ಗುರುಗಳಿಗೆ, ಇಷ್ಟೆಲ್ಲ ಗುರುಗಳಿಗೆ ಗೊತ್ತಾಗತ್ತಲ್ವಾ. ನನ್ನ ಅಂತ್ಯಕಾಲ ಬಂದಾಗ ನನಗೆ ಗೊತ್ತಾಗದೇ ಇರಬಹುದು, ಆದ್ರೆ ಅವರಿಗೆ ಗೊತ್ತಾಗತ್ತಲ್ಲ, ಅವರಿಗೆ ಹರಿನಾಮ ಸ್ಮರಣೆಯನ್ನ ಕೊಡು, ನನ್ನ ಉದ್ಧಾರ ಮಾಡು ಅಂತ ಅನ್ನುವ ಪ್ರಾರ್ಥನೆಯನ್ನು ಅವರಿಗೆ ಪ್ರಚೋದಿಸು ಅಂತ ಕೇಳಬೇಕು. ಇದು ಮನಸ್ಸು ದ್ರವಿಸಿ ಬಿಡತ್ತೆ. ಅಂದ್ರೆ ಗುರುಗಳು ಅಂದ್ರೆ ನಮ್ಮ ಸರ್ವಸ್ವ ಅಂತ ನಾವು ತಿಳಿದಾಗ ಗುರುಗಳಲ್ಲಿರ್ತಕ್ಕಂಥ ಗುರು ಸುಸ್ಥಿತ್ವ ಜ್ಞಾನೋಪದೇಶ ಕರ್ತ್ರೇ ನಮಃ ಅಂತ ಹೇಳಿದ್ದು ಅವತ್ತು ಸಾರ್ಥಕವಾಗತ್ತೆ. ಗುರುಗಳು ಎಲ್ಲೇ ಇರಲಿ ನಮಗಾಗಿ ಹರಿನಾಮ ಸ್ಮರಣೆ ಮಾಡ್ತಾರೆ. ಸ್ವಾಮಿ ಈ ಜೀವಿಯ ಉದ್ಧಾರ ಮಾಡು, ನಮಗೆ ಬರುವಂತಹ ಯೋಗ್ಯತೆ ಇಲ್ಲದೆ ಇರ್ಬೋದು, ಆದ್ರೆ ಗುರುಗಳಿಗೆ ನಮ್ಮ ಪರವಾಗಿ ಕೊಟ್ಟಾಗ, ಈಗ ನಮ್ಮ ಮನೆಯಲ್ಲಿ ಯಜಮಾನ ತಂದೆ ಆಗಿರ್ತಾನೆ, ಅವನಿಗೆ ಚೆನ್ನಾಗಿ ಸಂಪಾದನೆ ಇದ್ರೆ ನಾವು ಶ್ರೀಮಂತಿಕೆಯಿಂದ ಮೆರಿತಾ ಇರ್ತೀವಿ. ಹಾಗೆ ಗುರುಗಳು ನಮಗಾಗಿ ಹರಿನಾಮ ಸ್ಮರಣೆ ಮಾಡಿದಾಗ ನಮ್ಮಿಂದಲೂ ಮುಂದಿನ ಜನ್ಮದಲ್ಲಿ ಭಗವಂತ ಸಾಧನೆ ಮಾಡಿಸ್ತಾನೆ ಅಂತ ತಿಳಿತಾ ಈಗ ಮುಂದಿನ ಒಂದು ಸಂದರ್ಭಕ್ಕೆ ಹೋಗೋಣ. ಈ ಒಂದು ಗಜೇಂದ್ರನ ಒಂದು ಇದು ಕೇಳ್ತಾ ಏನಾಗ್ಬಿಡತ್ತೆ, ನಮಗೆ ಆ ಒಂದು ಒಳಗೆ ಹೋದಾಗ ಹೊರಗೆ ಬರೋದಕ್ಕಾಗೋದಿಲ್ಲ. ಇನ್ನೆಂಥ ಕಷ್ಟ ಅನುಭವಿಸಿರ್ಬೋದು ಗಜೇಂದ್ರ. ಇಂಥ ಒಂದು ಪ್ರಸಂಗವನ್ನ ಮನಸ್ಸು ಬಹಳ ದ್ರವಿಸಿ ಬಿಡತ್ತೆ. ಈಗ ಮುಂದಿನ ಒಂದು ಪ್ರಸಂಗಕ್ಕೆ ಹೋಗೋಣ. ಇಂದ್ರದೇವರಿಗೆ ದುರ್ವಾಸರಿಂದ ಶಾಪ ಬಂತು. ನಾವು ಕೇಳ್ತೇವೆ ಇಂದ್ರದೇವರಿಗೆ ಯಾವಾಗ ಬಂತು. ದುರ್ವಾಸ ಋಷಿಗಳು ಮುಂದೆ ಕೈಲಾಸ ಪರ್ವತದಿಂದ ಇಂದ್ರಲೋಕಕ್ಕೆ ಬರ್ತಾ ಇದ್ದಾರೆ. ಬಂದಾಗ ಇಂದ್ರದೇವರು ಎಲ್ಲೋ ಹೊರಡುವಂತಹ ಅವಸರದಲ್ಲಿ ಹೊರಟಿರ್ತಾರೆ. ಆಗ ದುರ್ವಾಸರು ಒಂದು ಪಾರಿಜಾತ ಹೂವಿನ ಹಾರವನ್ನ ಆ ಒಂದು ಇಂದ್ರದೇವರಿಗೆ, ಭಗವಂತನ ನಿರ್ಮಾಲ್ಯ ಅದು, ಆ ನಿರ್ಮಾಲ್ಯವನ್ನು ಕೊಡೋದಕ್ಕಾಗಿ ಬಂದಿರ್ತಾರೆ. ಆಗ ಹೊರಡುವ ಅವಸರದಲ್ಲಿರ್ತಕ್ಕಂತಹ ಆ ಇಂದ್ರದೇವರು ಏನ್ ಮಾಡ್ತಾರೆ, ಹಾರವನ್ನ ತೆಗೆದುಕೊಂಡು ಐರಾವತದ ಮೇಲೆ ಹಾಕ್ತಾರೆ. ಐರಾವತದ ತಲೆ ಮೇಲೆ ಹಾಕಿದಾಗ ಐರಾವತಕ್ಕೆ ಏನಾಯಿತೋ ಏನೋ ಗೊತ್ತಿಲ್ಲ, ಆ ಐರಾವತ ಆ ಹಾರವನ್ನ ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಬಿಡುತ್ತೆ. ಆಗ ಅದನ್ನು ನೋಡ್ತಾರೆ ದುರ್ವಾಸರು. ಅವರಿಗೆ ಬಹಳ ಒಂದು ನೋವಾಗತ್ತೆ. ನಾನು ಕೊಟ್ಟದ್ದನ್ನ ಇವನು ತಗೊಂಡಿಲ್ಲ ಅಂತ ನೋವಾಗಲ್ಲ ದುರ್ವಾಸರಿಗೆ, ಹರಿನಿರ್ಮಾಲ್ಯ ಇದು, ಇಂತಹ ನಿರ್ಮಾಲ್ಯಕ್ಕೆ ಅವಮಾನ ಆಯ್ತಲ್ಲ, ಅದು ನನ್ನ ಕಣ್ಣೆದುರಿಗೆ ಇಂತಹ ಇಂದ್ರದೇವರು ಎಂತಹ ದೊಡ್ಡ ಕಕ್ಷೆಯಲ್ಲಿದ್ದಾರೆ. ಈ ಕಕ್ಷೆ ನೋಡಿ, ನಾವು ಎತ್ತರ ಆಗ್ತಾ ನಮಗೆ ಶಿಕ್ಷೆ ಜಾಸ್ತಿ. ನಾವು ಸಾಮಾನ್ಯರಾಗಿದ್ದಾಗ ಶಿಕ್ಷೆ ಕಡಿಮೆ. ಒಬ್ಬ ಪ್ಯೂನ್ ತಪ್ಪು ಮಾಡಿದ್ರೆ ಅವನಿಗೆ ಕಡಿಮೆ ಶಿಕ್ಷೆ, ಅದೇ ಒಬ್ಬ MD ತಪ್ಪು ಮಾಡಿದ್ರೆ ಅವನಿಗೆ ಹೆಚ್ಚಿನ ಶಿಕ್ಷೆ ಹೇಗಾಗತ್ತೋ ಹಾಗೆ ದುರ್ವಾಸರು ಹೇಳ್ತಾರೆ ಇಂದ್ರನಿಗೆ, ಇಂಥ ನೀನು ಏನು ಇಡೀ ಧನ ಸಂಪತ್ತಿನ ಮದದಿಂದ ನೀನು ನಿರ್ಮಾಲ್ಯದನ್ನ ತಿರಸ್ಕಾರ ಮಾಡಿದ್ಯಾ, ಅತಿ ಶೀಘ್ರದಲ್ಲಿ ನಿನ್ನ ಐಶ್ವರ್ಯವೆಲ್ಲ ಸಮುದ್ರದ ಪಾಲಾಗಲಿ.
ಅಲ್ಲ, ಸಮುದ್ರದ ಪಾಲಾಗಲಿ ಅಂದ್ರೆ ಏನು ಅರ್ಥ ಆಗಿಲ್ಲ. ಐಶ್ವರ್ಯ ಬಂದಿರೋದೆ ಸಮುದ್ರದ ಎಲ್ಲ ಮುತ್ತು ರತ್ನ ಹವಳ ಒಡವೆ ಏನೇನು ವಸುಧಾ ಅಂತ ಕರೆಸ್ತಾಳೆ ಭೂಮಿ, ಎಲ್ಲ ವಸುಧಾ, ಆ ಒಂದು ಎಲ್ಲ ಸಂಪತ್ತನ್ನ ಧರಿಸಿರ್ತಕ್ಕಂಥ ಭೂದೇವಿ ಅವಳ ಅಲ್ಲಿಯ ಸಮುದ್ರದ ಪಾಲಾಗಿ ಹೋಗಲಿ ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾರೆ. ಈಗ ನಮಗನ್ಸುತ್ತೆ ನೋಡಿದ್ಯಾ, ದುರ್ವಾಸರು ಇಂದ್ರದೇವರಿಗೆ ಶಾಪ ಕೊಟ್ರಲ್ಲ, ಮೂರ್ಲೋಕದ ಒಡೆಯ ಸ್ವರ್ಗನ ಒಡೆಯ ಇಂದ್ರದೇವರಿಗೆ ಕೊಟ್ರಲ್ಲ, ಹಾಗಾದ್ರೆ ದುರ್ವಾಸರು ಕೋಪಿಷ್ಟರು ಅಂತ ನಾವು ಯಾವತ್ತು ಆ ರೀತಿಯ ಒಂದು ಭಾವನೆಗೆ ನಿರ್ಣಯಕ್ಕೆ ಬರಬಾರದು. ದುರ್ವಾಸರು ಅನುಗ್ರಹವನ್ನೇ ಮಾಡಿದ್ದಾರೆ. ಹಾಗಾದ್ರೆ ಹೇಗೆ ಅನುಗ್ರಹ? ಶಾಪ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅನುಗ್ರಹ ಹೇಗ್ ಮಾಡಿದ್ರು ಅಂದ್ರೆ ಅಷ್ಟಮ ಸ್ಕಂದ ಭಾಗವತ ಓದ್ಬಿಡೋಣ. ಅದರಿಂದ ದುರ್ವಾಸರ ಅನುಗ್ರಹದಿಂದಲೇ ಕೂರ್ಮಾವತಾರ ಆಯಿತು, ಹಲಾಲ ವಿಷ ಬಂತು, ಕಾಮಧೇನು ಬಂತು, ಉಚ್ಚೈಶ್ರವಸ್ಸು ಬಂತು, ಐರಾವತ, ಮತ್ತೆ ಕೌಸ್ತುಭಮಣಿ, ಪಾರಿಜಾತ, ಅಪ್ಸರೆಯರು, ಚಂದ್ರ, ಧನ್ವಂತರಿ ಅವತಾರವಾಯಿತು, ಮೋಹಿನಿ ಅವತಾರವಾಯಿತು, ರಾಹುಕೇತುಗಳ ವಂಚನೆಯ ಒಂದು ಪ್ರಸಂಗ ಹೊರಗೆ ಹಾಕ್ತು. ಕೊನೆಗೆ ಮಹಾಲಕ್ಷ್ಮಿ ಶುಕ್ರವಾರ ಇವತ್ತು ನೋಡಿ ನಮಗೆ ತಿಳಿಯದಂತೆ ಬಂದಿರತಕ್ಕಂಥದ್ದು, ಭಗವಂತ ಪ್ರೀತನಾಗಿದ್ದಾನೆ ಅಂತ ಹೇಳಿ ಇಂಥ ಸೂಚನೆಗಳು ಕೊಡ್ತಿರ್ತಾನೆ. ಈ ಕ್ಷಣವೇ ನನಗೂ ಅನಿಸಿದ್ದು ನೋಡಿ, ಮಹಾಲಕ್ಷ್ಮಿಯ ಉದಯವಾಯಿತು. ದುರ್ವಾಸರ ಶಾಪದಿಂದಾಗಿ ಎಷ್ಟೆಲ್ಲ ಆ ಸಂಪತ್ತನ್ನ ಪಡಿಬೇಕು ಅಂದಾಗ, ಆ ಸಮುದ್ರ ಮಥನವಾದಾಗ ಈ ಎಲ್ಲವೂ ಜಗತ್ತಿಗೆ ಭಗವಂತ ಕೊಟ್ಟಿದ್ದಾನೆ. ಈಗ ಹೇಳಿ, ದುರ್ವಾಸರು ಶಾಪ ಕೊಟ್ಟರೋ ಅದು ವರವನ್ನ ಕೊಟ್ಟರೋ ಅಂದ್ರೆ ಹರಿ ನಿರ್ಮಾಲ್ಯವನ್ನ ಅವನು ಕಡೆಗಣಿಸಿದ್ದಕ್ಕಾಗಿ ಅಲ್ಲಿ ಸಮುದ್ರದ ಒಂದು ಇದರೊಳಗೆ ನಾಳದ ಒಳಗೆ ಹೋಗಿ ಕೂತು ತಪಸ್ಸು ಮಾಡ್ತಾರೆ ಇಂದ್ರದೇವರು. ಶಿಕ್ಷೆಯೂ ಆಗತ್ತೆ, ರಕ್ಷೆಯೂ ಆಗತ್ತೆ. ನಮಗೆ ಭಗವಂತ ಏನೇ ಕೊಡಲಿ ಅದರಲ್ಲಿ ಶಿಕ್ಷೆಯೂ ಇದೆ, ರಕ್ಷೆಯೂ ಇದೆ. ಮಹಾಲಕ್ಷ್ಮಿಯ ಉದಯವಾಗತ್ತೆ. ಲಕ್ಷ್ಮೀ ನಾರಾಯಣರ ವಿವಾಹ ಮಾಡಿದಂತಹ ಒಂದು ಸಂತೋಷದ ವಿಷಯ ಅದು. ಮೊದಲಿಗೆ ನಾವು ಲಕ್ಷ್ಮೀ ಶೋಭಾನೆಯನ್ನ ನಾವು ಶುಕ್ರವಾರದ ದಿನ ಹೇಳ್ತೀವಿ. ಆದರೆ ಮಹಾಲಕ್ಷ್ಮಿಯ ಉದಯ ನಮಗೆ ಗೊತ್ತಿಲ್ಲದಂತೆ ನಾವು ಹೇಳ್ಬೇಕಪ್ಪ ಇವತ್ತು ಶುಕ್ರವಾರ, ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಹೇಳೋದಲ್ಲರಿ. ನಮ್ಮ ಮನಸ್ಸಿಗೆ ಯಾವಾಗ ದೇವರ ಒಂದು ಸ್ಮರಣೆ ಬರುತ್ತೋ ಆಗ ಯಾವ ವಾರ ಯಾವುದು ಏನೂ ಮಾಡೋದಿಲ್ಲ. ಆದರೆ ಮಹಾಲಕ್ಷ್ಮಿಯ ಸ್ಮರಣೆ ಬಂತು ಅಂದ್ರೆ ಅದೇ ಶುಕ್ರವಾರ. ಆ ಶುಕ್ರವಾರ ಅಂದ್ರೆ ಶುಕ್ರಾಚಾರ್ಯರ ವಂಶದಲ್ಲಿ ಬಂದ ಭಾರ್ಗವಿ, ಭೃಗುವಿನ ಮಗಳು ಭಾರ್ಗವಿ ಅಂದ್ರೆ ಭೃಗು ಮಹರ್ಷಿಗಳ ಮಗಳಾಗಿ ಅವತಾರ ಮಾಡಿದಂತಹ ಭಾರ್ಗವಿಯನ್ನ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಪರಮ ಪುಣ್ಯ ಪವಿತ್ರವಾದಂತಹ ದಿನ. ಅದರಲ್ಲೂ ಶುಕ್ರವಾರವೇ ಬಂದಿದೆ ಅಂದ್ರೆ ಆ ಲಕ್ಷ್ಮೀದೇವಿ ಇಂದ್ರದೇವರಿಗೆ ದುರ್ವಾಸರು ಶಾಪ ಕೊಟ್ಟರು ಅಂದ್ರೆ ಅನುಗ್ರಹವನ್ನೇ ಮಾಡಿದ್ರು. ನೋಡಿ ಎಂತೆಂಥ ಇದು ಬಂತು, ಧನ್ವಂತರಿ ರೂಪ ಬಂತು, ಮಹಾ ಮೋಹಿನಿ ರೂಪ ಬಂತು, ಕೂರ್ಮಾವತಾರ ಆಯಿತು. ಇಡೀ ಮಂದರ ಪರ್ವತವನ್ನ ಹಿಡಿದು ಹಲಹಲವನ್ನ ಮಾಡುವಾಗ ದೇವ ಒಂದು ಉಪದೇಶ ಕೊಟ್ಟ, ಇಡೀ ಜಗತ್ತಿಗೆ ಉಪಯೋಗವಾಗುವಂತಹ ಒಂದು ಉಪದೇಶ. ನೀವು ಹೊಂದಾಣಿಕೆಯಿಂದ ಬದುಕಿ. ಯಾಕೆಂದ್ರೆ ನಮ್ಮಲ್ಲೇ ದೇಹದಲ್ಲೇ ನೋಡಿ ತತ್ವಾಭಿಮಾನಿ ದೈತ್ಯರಿದ್ದಾರೆ, ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಹೊಂದಾಣಿಕೆ ಇಲ್ಲ ಅಂದ್ರೆ ಯಾವ ಕೆಲಸ, ಅವ್ರು ಈ ಕಡೆ ಪುಣ್ಯದ ಕಡೆ ಎಳಿತಾರೆ, ಇವರು ಪಾಪದ ಬುದ್ಧಿಗೆ ಎಳಿತಾರೆ. ಆದ್ರೆ ಮಧ್ಯದಲ್ಲಿ ಇರ್ತಕ್ಕಂಥವನು ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ನೀನು ಸಾಧನೆ ಮಾಡಿದಾಗಲೇ ದೇವನ ಅನುಗ್ರಹವಾಗೋದು. ಹಾಗಾಗಿ ಸಮುದ್ರ ಮಥನದಿಂದ ಏನು ದೇವಾಸುರರು ಸಂಪತ್ತು ಹೊರಟೋಗಿತ್ತು, ದುರ್ವಾಸರ ಒಂದು ಶಾಪದಿಂದ ಎಲ್ಲ ಸಂಪತ್ತನ್ನ ಮತ್ತೆ ಪಡೆದಿದ್ದಾರೆ ಅಂತ ನಾವಿದನ್ನ ನೋಡಿದಾಗ ಒಂದು ದೃಷ್ಟಿಕೋನ ಅಷ್ಟೇ ಒಂದು ಗುರುಗಳು ಕೊಡೋದು. ಹೀಗೆ ಕೊಟ್ಟಾಗ ನಮಗೆ ಆ ಒಂದು ಕಥೆ ಒಂದು ವಿಭಿನ್ನ ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ಇಂತಹ ಒಂದು ಸಮುದ್ರ ಮಥನ ನಡೆಯೋದಕ್ಕೆ ಅಷ್ಟಮ ಸ್ಕಂದ ಭಾಗವತದಲ್ಲಿ ಏನೇನು ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ಪಾರಿಜಾತ ಬಂತು. ಪಾರಿಜಾತ ಆ ಒಂದು ಸಮುದ್ರ ಮಥನದಲ್ಲಿ ವಾಯುದೇವರು ಅಭಿಮಾನಿಗಳು ಅದಕ್ಕೆ ಒಂದು ಪಾರಿಜಾತ ದೇವನಿಗೆ ಸಮರ್ಪಣೆ ಮಾಡುವಾಗ ನಾವು ನಮ್ಮ ಅಷ್ಟದಳ ಏನು ಈ ಆ ಸಪ್ತ ಕಮಲಗಳಿದೆಯಲ್ಲ, ಆ ಸಪ್ತ ಕಮಲಗಳನ್ನ ಚಿಂತನೆ ಮಾಡಿ ನಾವು ಮಾಡುವಂತಹ ಸತ್ಕರ್ಮಗಳು ಇದೆಯಲ್ಲ, ಕೃಷ್ಣಾರ್ಪಣ ಮಸ್ತು ಅನ್ನುವಾಗ ಮನಸ್ಸಿನಲ್ಲಿ ಆ ಕರ್ಮಕ್ಕೆ ಒಂದು ರೂಪ ಕೊಡಬೇಕಂತೆ. ಆ ರೂಪ ಕೊಡುವಾಗ ಪಾರಿಜಾತದ ರೂಪವನ್ನ ಕೊಟ್ಟು ದೇವನಿಗೆ, ಕೃಷ್ಣನಿಗೆ ಮನಸ ಬಿಂಬನಿಗೆ ಅರ್ಪಣೆ ಮಾಡ್ಬೇಕು. ಇಲ್ಲಾಂದ್ರೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂದಾಗ ಬರೀ ಬಾಯಲ್ಲಿ ಅದು ಶಬ್ದದ ಮೂಲಕ ಇರಬಾರ್ದು, ಅದಕ್ಕೆ ಒಂದು ರೂಪ ಕೊಟ್ಕೊಳ್ಬೇಕು. ನೀವು ಕಮಲದ ಆಕಾರ ಕೊಡಿ, ಪಾರಿಜಾತದ ಆಕಾರ ಕೊಡಿ, ಒಂದು ಶೇವಂತಿಗೆಯ ಆಕಾರ ಕೊಡಿ, ಯಾವುದೋ ಒಂದು ಹೂವಿನ ಪುಷ್ಪ
ಆ ಒಂದು ಏನು ಪುಷ್ಪಹಾಸ ಪ್ರಜಾಗರಹ ಅಂತ ಹೇಳ್ತೀವಿ. ಅಂದ್ರೆ ಸಂಪೂರ್ಣವಾಗಿ ಅರಳುವಂತೆ ಪುಷ್ಪ, ಆ ಮೊಗ್ಗಿರುವಂತಹ ಹೂವನ್ನ ದೇವರಿಗೆ ಏರಿಸಬಾರದು. ಅರಳಿದ ಪುಷ್ಪ, ಅದರಲ್ಲಿ ಪ್ರಾರ್ಥನೆ ಇರ್ಬೇಕು, ಸ್ವಾಮಿ ನನ್ನ ಕಮಲ, ಅಷ್ಟದಳ ಹೃದಯ ಕಮಲ ಬಗ್ಗಿ ಹೋಗಿದೆ, ಅದನ್ನ ಅರಳಿಸೋದಕ್ಕೆ ನಮಗೆ ಗುರುಗಳು ಬೇಕು, ಜ್ಞಾನ ಬೇಕು. ಅಂತಹ ನಿಯತ ಗುರುವನ್ನ ತಲುಪೋದಕ್ಕಾಗಿ ಈ ಎಲ್ಲ ಗುರುಗಳ ಅನುಗ್ರಹ ನಮಗೆ ಬೇಕು, ಅದನ್ನ ಕೊಡು ಅಂತ ಹೇಳ್ತಾ ದುರ್ವಾಸ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಅನ್ನುವಾಗ ಆ ಒಂದು ಈ ಕರ್ಮಕ್ಕೆ ಆ ವಾಕ್ ಕುಸುಮ ಅಂತ ಹೇಳ್ತೇವೆ. ಆ ಏನು ನಮ್ಮಿಂದ ನುಡಿಸಿದ್ದಾನೆ ಅದನ್ನ ಒಂದು ಪಾರಿಜಾತ ಹೂವಿನ ಆ ಒಂದು ಚಿಂತನೆಯನ್ನ ನೋಡಿ ನಮ್ಮ ಮನಸ್ಸಿಗೆ ಬಂದು ಬಿಡತ್ತೆ. ಪಾರಿಜಾತ ನಮ್ಮ ಮನಸ್ಸಿನಲ್ಲಿ ಹೇಗಿದೆ ಅದರ ಎಲ್ಲ ದಳಗಳು ಬರುತ್ತೆ. ಸ್ವಾಮಿ ಬಿಂಬರೂಪಿ ಭಗವಂತನೇ ಸರ್ವಂ ಶ್ರೀಹರಿಮಯಂ ಅನ್ನುವಂತಹ ಆ ಒಂದು ಬುದ್ಧಿಯನ್ನ ಕೊಡು ನನಗೆ, ನೀನು ಏನೇ ಕೊಟ್ಟರೂ ಅದು ನನ್ನ ಒಳಿತಿಗಾಗಿ ಅನ್ನುವಂತಹ ಬುದ್ಧಿಯನ್ನ ಪ್ರೇರಣೆ ಮಾಡು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.